ನನಗೆ ಹೊಟ್ಟೆ ತುಂಬಿದೆ. ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಮ್ಮ, ಇದಕ್ಕೆಲ್ಲ ಅಂತ್ಯ ಅನ್ನೋದೇ ಅಲ್ವಾ? ದಿನೇ ದಿನೇ ಇದೆಲ್ಲ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಪಾಪ ಅವಳಿಲ್ಲಿಂದ ಪಾರಾಗಕ್ಕೆ ನೋಡಿದ್ಲು ಅಂತ ಅವಳನ್ನ ಕತ್ಲೆ ಕೋಣೆಯಲ್ಲಿ ಕೊಡಾಕೋದ. ಇದೆಂಥ ಸಂಪ್ರದಾಯನಮ್ಮ? ಅದು ಹಾಗಲ್ಲ ಶ್ರೀಕಾಂತ. ನಿಮ್ಮಪ್ಪ ಏನು ನಂಬಿದ್ದಾರೆ ಹೇಳು? ನಿನ್ನ ಮಗು ಅಂದರೆ ಈ ವಂಶದ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಳು ಇಲ್ಲಿಂದ ಹೋಗ್ಬಾರ್ದು. ಅಮ್ಮ, ಇದನ್ನೆಲ್ಲ ನೋಡೋದಕ್ಕಿಂತ ಅವತ್ತು ನಮ್ಮಿಬ್ಬರ ಮಧ್ಯೆ ಏನು ನಡೆದಿಲ್ಲ ಅಂತ ಹೇಳಿದ್ರೆ ಒಳ್ಳೇದಿತ್ತು. ಹಾಗೆ ಯಾಕೆ ಅನ್ಕೋತೀಯ ಶ್ರೀಕಾಂತ? ಅವಳ ಹೊಟ್ಟೆಲಿ ನಿನ್ ಮಗು ಬೆಳೀತಾ ಇದೆ ಅನ್ನೋ ಒಂದೇ ಒಂದು ಸುಳ್ಳಿಂದ ಇವತ್ತಿನ ದಿನ ಅವಳು ಜೀವಂತವಾಗಿದ್ದಾಳೆ. ಪಾಪ ಆ ಹುಡುಗಿಗೆ ನಾವು ಬೇರೆ ಏನು ಸಹಾಯ ಮಾಡಲಿಲ್ಲ. ಕೊನೆ ಪಕ್ಷ ಅವಳು ಜೀವ ಉಳಿಸೋ ಪ್ರಯತ್ನ ಆದ್ರೂ ಮಾಡೋಣ. ಎಂತ ಪರಿಸ್ಥಿತಿ ತಂದಿಟ್ಟ ದೇವ್ರು. ಒಂದು ಮಗಳನ್ನ ಕಳ್ಕೊಂಡಿದ್ದಾತ, ಈಗ ಇನ್ನೊಂದು ಮಗಳನ್ನ ಕಳ್ಕೋಬೇಕಾ? ತನ್ನ ಅಕ್ಕನ ಗಂಡನ ಜೊತೆಗೆ ತನ್ನ ಮದುವೆ ಆಗ್ತೈತೆ ಅಂತ ಆಕಿ ಗೊತ್ತಾದ್ರೆ ನಾವ್ ಈ ಐಕ್ಳಿಗೆ ಎಷ್ಟು ಮೋಸ ಮಾಡ್ತಿದೀವಲ್ವಾ? ಎಲ್ಲ ಕಾಲಾನೇ ಮಾಡಿಸ್ತಾ ಐತಿ. ನನ್ನ ನಿನ್ನ ಕೈನಾಗೆ ಏನೈತೆ ಹೇಳು? ಇನ್ಮ್ಯಾಕೆ ಈ ವಿಷಯದ ಬಗ್ಗೆ ಚಿಂತೆ ಮಾಡೋದು ಬೇಡ. ಮಾತು ಕೊಟ್ಟಾಗ್ಬಿಟ್ಟದಲ್ಲ. ಅವಳಂತೂ ಹಂಗೋದ್ಲು, ಇನ್ನು ಇವಳು ಹಣೆ ಬರ ನೋಡ್ಬೇಕಲ್ಲ. ಇದನ್ನೆಲ್ಲ ನೋಡ್ಬೇಕು ಅಂತಾನೆ ನಾವಿನ್ನು ಬದುಕಿದ್ದೇವೆ. ಮೊದಲು ನಮಗೂ ಗೊತ್ತಾಗಲಿಲ್ಲ ಶಾಂತ. ಇದೊಂದು ದೊಡ್ಡ ಬಲೆ, ಒಂದ್ರೊಳಗೆ ಒಂದು ಬಂದು ಗಂಟಾಗ್ತಾನೇ ಹೋಗ್ತಾ ಐತೆ. ತಪ್ಪಿಸ್ಕೊಳ್ಳಕ್ಕೆ ದಾರಿನೇ ಇಲ್ದಂಗೆ ನಾವು ಅದರೊಳಗೆ ಸಿಕ್ಕಾಕೊಳ್ತಾ ಹೊಂಟೀವಿ. ನಮ್ಮ ಜೀವನ ಅಂತೂ ಹಿಂಗೆ ಕಳೆದೋತು. ಐಕ್ಳ ಜೀವನ ಆದ್ರೂ ಸಂದಕ್ಕಿರ್ಲಿ ಅಂದ್ರೆ ಅವ್ರದ್ದಿನ್ನೂ ಬರ್ಬೋದಾಗ್ತಾ ಐತೆ. ನಮ್ಮ ಕೈಯಾಗ ಏನು ಮಾಡಕ್ ಆಗಿಲ್ವಾ? ಬದ್ನಸೀಬ್ ಶಾಂತ ನಂದು. ನನ್ನ ಕಟ್ಕೊಂಡು ನಿಮ್ಗಳದು ಹಂಗೇ ಆಗದೆ. ಬಸ್ಸು, ನಿನ್ನ ಮಗ ಹುಷಾರಾದ್ನಾ? ಚಂದ್ರು ಮಕ್ಕಳಿಬ್ರು ಸ್ಕೂಲ್ಗೆ ಹೋಗ್ತಿದ್ದಾರೆ ತಾನೆ? ವಿಜು ಗಂಡ ಊರಿಂದ ಬಂದ್ನಾ? ಎಲ್ಲಿ ಎಲ್ಲಿ ಜಮುನಾ, ಎಲ್ಲಿ ಹೋಗ್ತಾ ಇದೀಯಾ? ಅವರೇ ಎಲ್ಗೂ ಇಲ್ಲ. ಅವರೇ ಸುಳ್ಳು ಹೇಳ್ಬೇಡ. ಯಾರನ್ನೋ ಹುಡುಕ್ತಿರೋ ಹಾಗಿದೆ. ಇಲ್ಲ ಅವರೇ, ನಾನು ಯಾರನ್ನೂ ಹುಡುಕ್ತಾ ಇಲ್ಲ. ಏನದು? ಏನು ಮುಚ್ಚಿಟ್ಕೋತಿದ್ಯಾ? ಇಲ್ಲ ಅವರೇ, ಏನೂ ಇಲ್ಲ. ತೋರ್ಸು. ಅವರೇ ತೋರ್ಸು ತೋರ್ಸು, ಏನಿದೆ ತೋರ್ಸು.
ಊಟ ಯಾರಿಗೆ ತಗೊಂಡು ಹೋಗ್ತಿದ್ಯಾ? ನಿಮ್ದು ಊಟ ಆಯ್ತಲ್ವಾ? ಅವರೇ ನನಗೆಯಾ? ಸರಿ, ತಗೊಂಡು ಹೋಗು. ಎತ್ತಾಗೋಯ್ತಿದ್ಯೆ ಇದೇನ್ ಮಗ? ಓ ಕೈ ನೋವು ಕ್ಯಾರ ಬರ ಇಟ್ಕೊಬಿಟ್ಟಿದ್ಯೆ. ಅವ್ವ ಹೊಲದ ಕಡೆ ಹೋಯ್ತಾ ಇವನಿ. ಇದೇನವ್ವ ಹೊಸ್ದಾಗಿ ಕೇಳ್ತಿದ್ಯಲ್ಲ? ಅಲ್ಲಿ ನನಗೆ ಹಸು ಹಾಕಿಲ್ವಾ, ಅದಕ್ಕೆಯ ಊಟ ತಗೊಂಡು ಹೋಯ್ತಾ ಇವನಿ. ಓ ದಿಟ ದಿಟ. ಓ ಓ ಜಮ್ನಿ ಬಾ ಮಗ, ಸಾನೆ ಕೆಲಸ ಮಾಡಿ ಮಾಡಿ ಸೊರ್ಗೋಗ್ಬೇಡ. ಏನೋ ಬಿಸ್ಲಾಗೆ ಕೂತು ನಿಂತು ಕಾಗೆ ಬಂಡ್ದಂಗೆ ಆಗ್ಬಿಡ್ಬೇಡ ಮಗ. ವಯಸ್ಸು ಹುಡುಗಿ, ಕಣ್ಣು ಮೂಗು ಗಲ್ಲ ಚಂದಾಗಿ ಕಳಕಳಿಯಾಗಿ ಇಟ್ಕೋಬೇಕು, ಕೊಳೆ ಮಾಡ್ಕೋಬೇಡ. ಆಮೇಲೆ ನಿನಗೆ ದಿನ ಹಾಲ್ನಾಗೆ ಇಟ್ಟಿಟ್ಟೆ ಕೇಸರಿ ಹಾಕೊಂಡು ಕುಡಿಯೋಕೆ ಹೇಳಿದ್ನಲ್ಲ, ಕುಡಿತಿದ್ಯೋ? ಬೇತು ಮುಂಡೆದೆ, ದಿನ ನೀನೇ ಅಲ್ವೇನೆ ಹಾಲು ಕರಿಯೋದು? ಕರಿತಿದ್ದಂಗೆ ಗಟ್ಟಿ ಹಾಲು ನಾವು ಒಂದು ಗಂಟೆ ಗಟ್ಟ ಕುಡ್ಕೊಂಬರ್ತೀವಿ. ಅಪ್ಪನ ಮನೆ ಗಟ್ಟೋದೆ ಸಾವುಕಾರಿಗೇನು ಗೊತ್ತಾಯ್ತದೇನೆ ಪೆದ್ ಮುಂಡೆದೆ? ಅಯ್ಯಯ್ಯ ಮುಸುಡಿ ನೋಡಿ ಹೆಂಗೆ ಮಾಡ್ತಾಳೆ. ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಆಟಯ್ಯ. ಹೋಗು ಅಲ್ಲಿರೋದನ್ನ ಸಂದಾಗಿ ತಿನ್ನು. ಹಾಂ ಏನು ಹುಡುಗನಥ. ಈಟೊತ್ತಲ್ಲಿ ಹೊಲಕ್ಕೆ ಹೋಯ್ತಾವಳ ಇವಳು? ಯಾವಾಗಲೂ ಹಿಂಗೆ ಮಾಡಕ್ಕಿಲ್ವಲ್ಲ? ಮಲ್ಲಿ ಮಲ್ಲಿ ಜಮುನಾ ಜಮುನಾ ಜಮ್ನಾ, ನೀನಿಲ್ಲಿ? ಮಲ್ಲಿ ಹೇಗಿದೆಯೇ? ತುಂಬಾ ಹಸುವಾಗ್ತೈತಾ? ತಕ್ಕ ಇದನ್ನ ಅಲ್ಲ, ನೀ ಅದೆಂಗ್ ಸಿಕ್ಕಾಕೊಂಡೆ ಅಂತೀನಿ. ನಾನು ಇಲ್ಲಿಂದ ತಪ್ಪಿಸ್ಕೊಡಿರ್ತೀಯ ಅನ್ಕೊಂಡಿದ್ದೆ. ಅದೇನಂತ ಹೇಳಿ ಜಮುನಾ, ನಾನು ಈ ಹೇಳಿ ದಾರಿಲೇ ಹೋಯ್ತಿದ್ದೆ. ಅಷ್ಟ್ರಾಗೆ ಆ ಆಳ್ಗಳು ಬಂದು ನಾನು ಇಟ್ಕೊಂಡ್ಬಿಟ್ರು. ಆ ದಾರಿಲಿ ಹೋಗೋಕೆ ಅವನೇ ಅಲ್ವಾ ಹೇಳಿದ್ದು? ಜಮುನಾ, ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಇಲ್ಲಿಂದ ಹೆಂಗ್ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತೀನಿ. ಜಮುನಾ, ನೀನು ಮನ್ಸು ಮಾಡಿದ್ರೆ ಈಗಲೂ ಇಲ್ಲಿಂದ ನನ್ನ ಬಿಡಿಸ್ಬೋದು. ಹೆಂಗಾದ್ರೂ ಮಾಡಿ ಸಹಾಯ ಮಾಡು ಜಮುನಾ. ನಾನಂತೂ ಇಲ್ಲಿರಕ್ಕಿಲ್ಲ ಜಮುನಾ, ಬೇಗ ಬಿಡಿಸ್ಬಿಡು. ಜಮುನಾ ಜಮುನಾ, ಏನ್ ಮಾಡ್ತಿದ್ಯಾ ಜಮುನಾ? ನೋಡಿ ರಾಯ್ರೆ, ಏನೋ ಇಷ್ಟು ಮಾತ್ರ. ರಾಯ್ರೆ, ಈ ವರ್ಷದ ಟೆಂಡರ್ ಇದೆ ನೋಡಿ, ಅದನ್ನ ನಮಗೆ ಕೊಡಿಸ್ಬೇಕು ಸ್ವಾಮಿ. ಹೌದೌದು, ನಮಗೆ ಆಗಬೇಕು. ಆಯ್ತು ಬಿಡಿ. ರಾಯ್ರೆ, ಒಂದು ನಿಮಿಷ ಮಾತಾಡ್ತೀನಿ. ಏನು ಚಿಕ್ಕ ಯಜಮಾನ್ರು ಎಲ್ಲೋ ಹೊಟ್ಟಿರೋ ಆಗಿದೆಯಲ್ಲ? ಹೋಗ್ಬಿಟ್ ಬಾ. ಒಂದು 4 ದಿವಸ ಆ ಹುಡುಗಿ ಮುಖ ನೋಡ್ದಿರೋದೇ ಒಳ್ಳೇದು. ಹೊರಗಡೆ ಸುತ್ತಾಡ್ಕೊಂಡು ಬಾರೋ, ಮನ್ಸ್ಗೂ ಒಂದಷ್ಟು ಖುಷಿ ಸಿಕ್ಕತ್ತೆ. ನೀನು ಬರೋದ್ರೊಳಗೆ ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸಿರ್ತೀನಿ. 4 ದಿವಸ, 4 ದಿವಸ ಕೂತ್ಕೊಂಡ್ರೆ ಕೂತ್ಕೋಬೇಕು,
ಹೇಳು ಅಂದರೆ ಹೇಳ್ಬೇಕು. ಕೋತಿ ಆಡಿಸ್ತಾರಲ್ಲ ಕೋತಿ, ಹಾಗೆ ಮಾಡಿಟ್ಟಿರ್ತೀನೋ. ಹ್ಞೂ ಹೋಗಪ್ಪ, ನೀನು ಹೋಗ್ಬಾ, ಹೋಗ. ರಾಯ್ರೆ, ಕ್ಷಮಿಸ್ಬೇಕು ಸ್ವಾಮಿ, ನನ್ನ ಮಗನ ಹತ್ರ ಇಷ್ಟೊತ್ತೇನು ವಿಷಯ ಮಾತಾಡ್ತಾ ಇದೆ. ಮುಂದುವರ್ಸಿ. ಏನ್ ಮಾಡ್ತಿದೀಯ ಜಮುನಾ? ಏನೇ ಮಾಡ್ತೀಯಾ? ಬರ್ಬೇಡ ಅಂದೆ ನಾನು. ಬಂದ್ರೆ ಏನು ಮಾಡ್ತೀಯ? ಸುಮ್ಕಿರಲ್ಲ ನಾನು. ಏನ್ ಮಾಡ್ತೀಯ ಬಂದ್ರೆ? ಸಾಕ್ಬಿಡ್ತೀನಿ. ಈ ಚಂದ್ರಿನ ನೀನು ಕತ್ತರಿಸಾಕ್ಬಿಡ್ತೀಯ? ಕತ್ತರಿಸು ಏನಿಲ್ಲ, ಕತ್ತರಿಸಾಕ್ಬಿಡು. ನೀವು ಹೊತ್ತಾಗೋಯ್ತದೆ, ಕತ್ತರಿಸೆ. ಅಯ್ಯ ಕತ್ತರಿಸೆ. ಈ ಚಂದ್ರಿನ ಸಾಕೋಬೇಡ. ಬಾಯಿ ಮುಚ್ಕೊಂಡಿದ್ರೆ ಸರಿ. ಈಗ ಇದಕ್ಕೂ ಮೀರಿ ನಿನ್ ಕೈಗೆ ಏನಾಗ್ತದೆ? ಏನೂ ಆಗಕ್ಕಿಲ್ಲ ನಿನ್ ಕೈಲಿ. ಸುಮ್ಕೆ ಇದ್ರೆ ಸರಿ. ಈಗ ಏನಂದ್ರೆ ನಾ ಸುಮ್ಕಿರ್ಬೇಕಾ? ಇಲ್ಲ ನೋಡು, ನನ್ನನ್ನ ಕಟ್ಟಾಕಿನಿ ತಪ್ಪಿಸ್ಕೋಬೋದು ಕಣಮಿ, ಆದ್ರೆ ನಮ್ ದೊಡ್ಡ ಸಾವುಕಾರಿಕ ತಪ್ಪಿಸ್ಕೊಳಕ್ಕಾಗಕ್ಕಿಲ್ಲ. ನೀನು ಎಫ್ಟಿ ಮನಿಕೋ. ಏಯ್, ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ನಿನ್ನ ಕೊಂಡ್ಕ ಬಂದವ್ರೆ. ಇಲ್ಲ ನೋಡು, ಕೇಳಿಸ್ಕೋ. ನಮ್ ದೊಡ್ಡ ಸಾವುಕಾರು ಅವ್ರ ವಸ್ತುನ ಬಿಟ್ಕೊಡಕ್ ಇಷ್ಟಪಡಕ್ಕಿಲ್ಲ. ಅವ್ರು ಕೊಂಡ್ಕ ಬಂದಿರೋ ಕೋಳಿ ಕಣಮಿ. ನೀನು ಚಿನ್ನದ ಮಟ್ಟೆ ತಗೊಳ್ಳೋವರ್ಗು ಅವ್ರು ಬಿಡಕ್ಕಿಲ್ಲ. ನೀ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ ಕಣೆ. ನೀನು ಅವನ ಮಾತು ಕೇಳ್ಬೇಡ. ನೀನು ಮೊದಲು ಇಲ್ಲಿಂದ ಹೋಗು ಮಲ್ಲಿ. ಏ ಜಮನಿ, ಸುಮ್ಮನೆ ಇರ್ತೀಯ ಇಲ್ವಾ? ಏಯ್, ನಮ್ಮ ಸಾವುಕಾರು ನಿನ್ನ ಕೊಂಡ್ಕ ಬಂದವ್ರೆ ಕಣೆ. ನೀನೆಲ್ಲ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ಪ್ರಯತ್ನ ಪಡಬೇಡ, ಸುಮ್ಕೆ ವ್ಯರ್ಥ ಆಗೋಯ್ತದೆ. ಬಿಚ್ಚ ನನ್ ಕಟ್ಟ. ಅಯ್ಯೋ, ಮೊದಲು ನೀನು ಇಲ್ಲಿಂದ ಹೋಗು ಮಲ್ಲಿ. ಬಿಟ್ಬಿಡ ನನ್ನ. ನನ್ನ ಕಟ್ಟನ್ನ ಬಿಚ್ಚು. ಬಿಚ್ಚೆ. ಏಯ್, ಬಾರೆ. ಏಯ್, ಹಿಡ್ಕೊಂಡ್ರಲ್ಲ, ಅವ್ನು ಹೊಟ್ಟಾದ್ರು ಹಿಡ್ಕೊಂಡ್ರಲ್ಲ. ಯಾಕೇನೋ ಬಾರ ನಿನ್ನೆ. ತಪ್ಪಿಸ್ಕೊಂಡು ಹೊಟ್ಟೋದು. ಏಯ್, ಬಾರ ಇಲ್ಲಿ. ನನ್ನ ಕಟ್ಟ ಬಿಚ್ಚ. ಎಷ್ಟು ಸರಿ ಆಯ್ತಾ ಅವ್ನಿಗೆ? ಬರ್ತೀನಿ ತಡಿಲ್ಲ ನಾನು. ಯಜಮಾನ್ರೆ, ಅದು ಗದ್ದೆ ಕಾಯ್ತಿದ್ರಾ? ಏನ್ ಕೋತಿ ಕುಣಿದಿನ ನೋಡ್ತಾ ಇದ್ರಾ? ಏನಾಯ್ತು ಬೊಗಳ್ರಲ್ಲೇ? ಏನ್ ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಆ ಹುಡುಗಿನ ಹುಡುಕೊಂಬರಬೇಕು, ಇಲ್ಲಾಂದ್ರೆ ಒಬ್ಬೊಬ್ಬನು ಸಿಗದಾಕ್ಬಿಡ್ತೀನಿ. ಆ ಗೂಬೆ ಚಂದ್ರಿ ಎಲ್ಲಿ? ಆ ಹುಡುಗಿ ಇವತ್ತು ಇಲ್ಲಿಗೆ ಬರಲಿಲ್ಲ ಅಂದ್ರೆ ಅವಳು ಆ ಕೊಟ್ಟಿಗೆಲೆ ಶವ ಆಗ್ಬಿಡ್ತಾಳೆ. ನಿಮ್ಮನ್ನು ಯಾರನ್ನು ಜೀವಂತವಾಗಿ ಉಳಿಸಲ್ಲ.
ಏನ್ರೋ ಏನ್ರೋ ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಹೋಗ್ರೋ, ಹೋಗಿ ಆ ಹುಡುಗಿನ ಹುಡ್ಕೊಂಡ್ ಬನ್ನಿ. ಹಾ ಏನೇ ಆದ್ರೂ ಆ ಹುಡುಗಿ ಇಲ್ಲಿಗೆ ಬರಬೇಕು, ಬರಲೇಬೇಕು. ಕಿರಣ್ ಬೈಲಿ, ಏನಾಯ್ತು? ಅಪ್ಪ ಯಾಕೆ ಹೀಗೆ ಓಡ್ತಿದ್ದಾರೆ? ಏನಿಲ್ಲ ಸಾವ್ಕಾರ, ಆ ಕೊಡುಗೆ ಮನೆಯಲ್ಲಿ ಹುಡುಗಿ ಇತ್ತಲ್ಲ, ಮತ್ತೆ ತಪ್ಪಿಸ್ಕೊಂಡು ಹೊಂಟೋಗಿದ್ದಾಳೆ. ಒಳ್ಳೆ ಕಾಟ ಕೊಡ್ತಾಳೆ ಕಣ ಅವಳು. ಕಿರಣ್ ತಮಣ, ಅವ್ಳಿಗೆ ಸಿಕ್ಕದ್ಲಾ? ಇಲ್ಲ ಸಾವ್ಕಾರ್ರೆ, ಎಲ್ಲ ಕಡೆನೂ ಹುಡುಕ್ತಾವ, ಎಲ್ಲೂ ಇಲ್ಲ. ಕಿರಣ್ ತಮಣ, ಆ ಕಡೆ ಎಲ್ಲ ಓಡೋಗಿರ್ಬೇಕು, ಹೋಗಿ ನೋಡಿ ಅಲ್ಲಿ. ನಾನು ಅವ್ರನ್ನ ಆ ಕಡೆ ಕಳಿಸಿದ್ದೀನಿ, ನೀನು ಹೋಗ್ಬೋದು. ನೀವು ನನ್ನ ಇಟ್ಕೊಂಡೋಗಕ್ಕೆ ಬಂದಿಲ್ಲ ತಾನೇ? ಇಲ್ಲ, ಹೋಗು. ಅರೆ ಹೋಗು, ಇಲ್ಲಿಂದ ಸೀದಾ ಮುಂದೆ ಹೋಗು, ನಿಂಗೊಂದು ಕಾಲ್ದಾರಿ ಸಿಗುತ್ತೆ, ಅಲ್ಲಿಂದ ಎಡಗಡೆ ತಗೋ. ಹಾಗೆ ನೀನು ಮುಂದೆ ಹೋದರೆ ಒಂದು ರಸ್ತೆ ಸಿಗುತ್ತೆ, ಅಲ್ಲಿ ನಿಂಗೆ ಬಸ್ಸೋ ಟೆಂಪೋನೋ ಸಿಗುತ್ತೆ. ಇವ್ರನ್ನ ನೋಡ್ಕೋತೀನಿ, ನೀನು ಹೊರಡು, ಹುಷಾರು. ನಾನು ಬರ್ತೀನಿ. ಏ ಹುಡುಗಿ,